ದೇವರಿಗೂ ಮೇಲಿಂದ ದೇವರು ಇಳಿದು ಕೆಳಗಡೆ ಬಂದರೂ ಸರಿ ಮಾಡೋಕ್ಕಾಗಲ್ಲ ಅನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರ ಮೇಲೆ ನಂಬಿಕೆ ಇರೋದು ಸರಿ, ಎಲ್ಲ ದೇವರು ಮಾಡೋದಾದರೆ ನೀವು ಯಾಕಿರಬೇಕು? ಜನರಿಗೂ ಹೇಳ್ಬಿಡೋಣ, ದೇವರೇ ಎಲ್ಲ ಮಾಡ್ತಾನೆ, ನೀವು ತೆರಿಗೆ ಯಾಕೆ ಸಂಗ್ರಹ ಮಾಡ್ತೀರಿ? ದೇವ್ರು ಮಾಡೋದಲ್ವಾ? ದೇವ್ರಿಗೆ ಕೈ ಮುಗಿತೀವಿ ನಾವು, ನೀವ್ಯಾಕೆ ತೆರಿಗೆ ಸಂಗ್ರಹ ಮಾಡ್ತೀರಿ? ಮತ್ತು ನಮ್ಮ ದೇವರು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳಿ ಅಂತ ಹೇಳಿಲ್ಲ. ಯಾವ ದೇವ್ರು ಹೇಳಿದೆ? ನಾವು ಪೂಜೆ ಮಾಡೋ ಯಾವ ದೇವರು ಹೇಳಿಲ್ಲಪ್ಪ. ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ಬೆಂಗಳೂರಿಗೆ ಲಂಚ ತಗೊಳ್ಳಿ ಅಂತ ಯಾವ ದೇವ್ರು ಹೇಳಿದೆ? ಲಂಚ ತಗೊಳ್ಳೋರು ನೀವು. ಈಗ ದೇವ್ರ ಮೇಲೆ ಬರ ಹಾಕ್ತೀರಾ, ದೇವ್ರ ಕಡೆ ಕೈ ತೋರಿಸ್ತೀರಾ? ನಿಮಗೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸೋಕ್ಕಾಗಲ್ಲ ಅಂದರೆ ನಿಮ್ಮ ವೈಫಲ್ಯ ಒಪ್ಕೊಳ್ಳಿ. ನಿಮ್ಮ ವೈಫಲ್ಯ ಇರೋದು ಪ್ಲಾನಿಗೆ ದುಡ್ಡು ತಗೋತಿರಲ್ಲ ಅಲ್ಲಿ, ನಿಮ್ಮ ಲಂಚದ. 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ. ನಿಮ್ಮ ವೈಫಲ್ಯ ಇರೋದು, ನಿಮ್ಮ ವೈಫಲ್ಯನ ದೇವ್ರ ಮೇಲೆ ಯಾಕ್ರಿ ಹೊರಿಸ್ತೀರಿ? ಒಳ್ಳೆ ಮನಸ್ಸಿಟ್ಕೊಂಡು ಕೆಲಸ ಮಾಡಿದ್ರೆ ದೇವರು ಸಹಾಯ ಮಾಡ್ತಾನೆ. ನಿಮ್ಮ ಯೋಚನೆಯೇ ಕೆಟ್ಟದಾದ್ರೆ, ದುಡ್ಡು ಹೊಡಿಬೇಕು ಅಂತಲೇ ಅಧಿಕಾರಕ್ಕೆ ಬಂದು ಕೂತ್ಕೊಂಡ್ರೆ, ಗುರಿನೇ ದುಡ್ಡು ಹೊಡೆಯೋದಾದ್ರೆ ದೇವ್ರಿಗೆ ಏನು ಮಾಡೋಕ್ಕಾಗತ್ತೆ? ಈಗ ದೇವ್ರ ಕಡೆಗೆ ಬರ ತೋರಿಸ್ತೀರಾ? ಅತ್ಯಾಚಾರದ ಘಟನೆ ದುರದೃಷ್ಟಕರ. ನನಗದ್ರ ಬಗ್ಗೆ ಸಮಗ್ರ ಮಾಹಿತಿ ಇಲ್ಲ. ಗಂಭೀರವಾಗಿ ಆಲೋಚನೆ ಮಾಡಬೇಕು, ಯಾಕೆ ಮರುಕಳಿಸ್ತಾ ಇದೆ ಅಂತ ಹೇಳಿ. ಈ ಥರದ ಪ್ರಕರಣಗಳು ಮರುಕಳಿಸ್ತಾ ಇರೋದು ಯಾಕೆ? ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಇಂಥ ಘಟನೆಗಳು ಪ್ರತಿನಿತ್ಯ ನಡೆಯೋದನ್ನು ನಾವು ಕೇಳ್ತಾ ಇದ್ವಿ. ಯಾರಿಗೂ ಸುರಕ್ಷಿತ ವಾತಾವರಣ ಅಲ್ಲಿರಲಿಲ್ಲ, ಹೆಣ್ಮಕ್ಳಿಗೂ ಸುರಕ್ಷಿತ ವಾತಾವರಣ ಇರಲಿಲ್ಲ, ಒಂದು ನ್ಯಾಯಯುತವಾಗಿ ಬಿಸ್ನೆಸ್ ಮಾಡೋರಿಗೂ ಕೂಡ ಸುರಕ್ಷಿತ ವಾತಾವರಣ ಇರಲಿಲ್ಲ. ಆದರೆ ಕರ್ನಾಟಕಕ್ಕೆ ಯಾಕೆ ಬಂತದ್ದು? ಹಾಗಿದ್ರೆ ಕ್ರಿಮಿನಲ್ಗಳಿಗೆ ಭಯನೇ ಇಲ್ದಂಗೆ ಆಗಿದೆಯಾ? ಕ್ರಿಮಿನಲ್ಗಳಿಗೆ ನಾವೇನು ಮಾಡಿದ್ರೂ ಇಲ್ಲಿ ದಕ್ಕಿಸ್ಕೊಳ್ಬೋದು ಅನ್ನೋಂಥ ಮಾನಸಿಕತೆ ಬಂದಿದೆಯಾ? ಭಯಗೊಳ್ಬೇಕಾಗಿರೋದು ಸಜ್ಜನರಲ್ಲ, ಭಯಗೊಳ್ಬೇಕಾಗಿರೋದು ಕ್ರಿಮಿನಲ್ಗಳು. ಅವ್ರು ನಿರ್ಭಯರಾಗಿರೋದಕ್ಕೆ ಕಾರಣ ಏನು? ಇಲ್ಲೇನಾದರೂ ಅಭಯ ಹಸ್ತ ಕ್ರಿಮಿನಲ್ಗಳಿಗೆ ನಾವಿದ್ದೀವಿ ಅಂಥೇಳಿ ಒಂದು ವಿಶ್ವಾಸ ಮೂಡಿಸೋ ಕೆಲಸ ಮಾಡಿದೆಯಾ? ಇಲ್ಲಾಂದರೆ ಇಷ್ಟೊಂದು ಹತ್ಯೆ, ಆತ್ಮಹತ್ಯೆ, ಅತ್ಯಾಚಾರ ಯಾಕೆ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ? ಇದನ್ನು ಸ್ವಲ್ಪ ಗಂಭೀರವಾಗಿ ಆಲೋಚಿಸಬೇಕಾದ ಅವಶ್ಯಕತೆ ಇದೆ, ಸಂವೇದನೆಯಿಂದ ಆಲೋಚಿಸಬೇಕಾದ ಅವಶ್ಯಕತೆ ಇದೆ.